ನಮಸ್ಕಾರ. ಹಳ್ಳಿ ಜನರು ರಾಗಿ ಬಿತ್ತಲು ಬಳಸುವಂತಹ ಕೂರಿಗೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಾಗತ. ಹಾಯ್, ಹಲೋ, ನಮಸ್ಕಾರ ಕನ್ನಡಿಗರೇ. ವೆಲ್ಕಮ್ ಟು ಹಳ್ಳಿ ಆಡುಪಾಡು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ. ಇವತ್ತಿನ ವಿಷಯದಲ್ಲಿ ನಾನು ಕೂರಿಗೆ ಬಗ್ಗೆ ತಿಳಿಸ್ಕೊಡ್ತೀನಿ. ಕೂರಿಗೆ ಅಂದರೆ ಕೆಲವರಿಗೆ ಪರಿಚಿತ, ಅಪರಿಚಿತನೂ ಕೂಡ. ಇದು ಹಳ್ಳಿ ಜನರಿಗೆ ಚಿರಪರಿಚಿತ, ಹಾಗೆ ಸಿಟಿ ಜನಗಳಿಗೆ ಅಪರಿಚಿತ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದನ್ನ ಬಳಸೋದು ರಾಗಿ ಬಿತ್ತೋದಕ್ಕೆ. ರಾಗಿ ಬಿತ್ತಲು ಅಪರೂಪದ ಸಾಧನ ಮತ್ತು ವಿಶೇಷ ಸಾಧನ ಇದಾಗಿದೆ. ಇದನ್ನು ಹಳ್ಳಿಗಳಲ್ಲಿ ವಿಶೇಷವಾಗಿ ಬಳಸ್ತಾರೆ. ಇದ್ರ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡಬೇಕು ಅನ್ನಿಸ್ತು. ಸೊ ಅದಕ್ಕಾಗಿ ಇದನ್ನು ವಿಶೇಷವಾಗಿ ಈ ವಿಡಿಯೋನ ಮಾಡಿದ್ದೀನಿ. ಸ್ನೇಹಿತರೆ, ಈ ಕೂರಿಗೆ ಅಂತ ಕರೆಯೋದು ಏನಿದೆ, ಇದನ್ನು ರಾಗಿ ಬಿತ್ತಲು ಬಳಸ್ತಾರೆ. ಆದರೆ ಇದು ವಿಶೇಷ ರೀತಿಯಲ್ಲಿ ಇದನ್ನ ತಯಾರಿಸ್ತಾರೆ. ಹಾಗೆ ಇದನ್ನ ಕಟ್ಟೋದು ಕೂಡ ವಿಶೇಷವಾಗಿರುತ್ತೆ. ಇದನ್ನು ಯಾರು ಸಾಮಾನ್ಯರು ಕಟ್ಟೋದಕ್ಕೆ ಬರೋದಿಲ್ಲ. ಇದು ನುರಿತರು, ಪರಿಣಿತರಾದಂಥವರೇ ಕಟ್ಟಬೇಕಾಗುತ್ತೆ. ನಮ್ಮ ಕಡೆ ಇದನ್ನು ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಇವರಷ್ಟೇ ಕಟ್ಟೋದು, ನಮಗೆಲ್ಲ ಬರೋದಿಲ್ಲ. ಹಾಗೆ ಸ್ನೇಹಿತರೆ, ಇಲ್ಲಿ ಕಪ್ಪುದಾಗಿ ಕಾಣಿಸ್ತಿದೆಯಲ್ಲ, ಇದನ್ನು ನಮ್ಮ ಭಾಷೆಯಲ್ಲಿ ಕೂರಿಗೆ ಬಟ್ಲು ಅಂತ ಕರಿತೀವಿ. ಇದರಲ್ಲಿ 4 ಹೋಲ್ಗಳಿರುತ್ತೆ. ಅದನ್ನು ನಾವು ನಮ್ಮ ಭಾಷೆಯಲ್ಲಿ ಕಣ್ಣು ಅಂತ ಕರಿತೀವಿ. ಪ್ರತಿಯೊಂದು ಕಣ್ಣು ಅದರಲ್ಲಿ ರಾಗಿನ ಹಾಕಿದ್ರೆ ಈ ಥರ ಸರಿಯಾಗಿ, ಸೊ ಆ 4 ಕಣ್ಣಿಂದ ಕೆಳಗೋಗುತ್ತೆ. ಈ ಥರ 4 ಕಣ್ಣಿಂದ ಕೆಳಗೋದ್ರೆ ನಂತರ ಆ ರಾಗಿ ಕಾಳುಗಳು ಈ ತಳಭಾಗದಲ್ಲಿರುವಂತಹ 4 ಕೋಲುಗಳೇನು ಕಾಣಿಸ್ತಿದ್ದಾವೆ ನಿಮಗೆ, ಅದನ್ನು ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ತಾಳುಗಳು ಅಂತ ಕರಿತೀವಿ. ಪ್ರತಿಯೊಂದು ತಾಳುಗಳಿಂದ ಹೊರಬರುತ್ತೆ ಸ್ನೇಹಿತರೆ. ಸೊ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಸೊ ಅದು ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಥರ ಹೊರಗೆ ಬರುತ್ತೆ ಪ್ರತಿಯೊಂದು ಇದರಲ್ಲಿ. ಇದು ಮುಂದೆ ಲೈನ್ ಮಾಡ್ಕೊಂತ ಹೋದರೆ ಹಿಂದೆ ಆ ರಾಗಿ ಕಾಳುಗಳು ಆ ಲೈನಲ್ಲಿ ಬೀಳ್ತಾ ಹೋಗುತ್ತೆ. ಹಾಗೆ ರಾಗಿ ಮಧ್ಯದಲ್ಲಿ ನಾವು ಅಕ್ಕಡಿ ಅಂತ ಹಾಕ್ತೀವಿ. ಅಕ್ಕಡಿ ಅಂದರೆ ಅವರೆಕಾಳು, ತೊಗರಿಕಾಳು ಏನಾದರೂ ಹಾಕಬೇಕಾದ್ರೆ. ಸೊ ಇದರಲ್ಲಿ ರಾಗಿ ಮಧ್ಯೆ ಸಾಲು ಬಿಡಲ್ಲ. ಸಾಲು ಬಿಡೋದಕ್ಕಿಂತ ಮುಂಚೆ ಈ ಕಣ್ಣು ಇರುತ್ತಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಕಣ್ಣು, ಪ್ರತಿ 8 ಸಾಲಿಗೊಂದು ಕಣ್ಣನ್ನು ಈ ಥರ ಬಟ್ಟೆಯಲ್ಲೋ ಅಥವಾ ಇದಕ್ಕೆ ಅಂತ ಒಂದು ವಿಶೇಷವಾದ ಮರದ್ದು ತುಂಡು ಬರುತ್ತೆ. ಆ ತುಂಡನ್ನು ಇಲ್ಲಿ ಈ ಕಣ್ಣಿಗೆ ಹಾಕಿ ಮುಚ್ಚಿದ್ರೆ, ಸೊ ಇನ್ನು 3 ಕಣ್ಣಲ್ಲಿ ಮಾತ್ರ ಇದೋಗುತ್ತೆ. ಒಂದು ಸರಿ 4, ಇನ್ನೊಂದು ಸರಿಗೆ 3, 7 ಹೋದಾದ್ಮೇಲೆ 8ನೇದಕ್ಕೆ ಹಿಂದೆ ಶೆಡ್ಡೆ ಅಂತ ಬರುತ್ತೆ. ಅದರಲ್ಲಿ ನಮಗೆ ಬೇಕಾಗಿರುವಂತಹ ಅವರೆಕಾಳು ಅಥವಾ ತೊಗರಿಕಾಳು ಯಾವುದಾದ್ರೂ ಆಗಲಿ ಅಕ್ಕಡಿ ಅಂತ ಅಕ್ಕಡಿಯಲ್ಲಿ ಹಾಕ್ತೀವಿ ಸ್ನೇಹಿತರೆ. ಇದನ್ನು ಟೋಟಲ್ ಆಗಿ ನಾವು ಕೂರಿಗೆ ಬಟ್ಲು ಅಂತ ಕರಿತೀವಿ. ಇದನ್ನು ಕಣ್ಣು ಅಂತ ಕರಿತೀವಿ. ಹಾಗೆ ಒಂದು ಕಣ್ಣು ಮುಚ್ಚಿದ್ರೆ ಇನ್ನು 3ರಲ್ಲಿ ರಾಗಿ ಬೀಳುತ್ತೆ, ಇನ್ನೊಂದು ಸ್ಟಾಪ್ ಆಗುತ್ತೆ, ಅಂದರೆ ಲೈನು ಸ್ಟಾಪ್ ಆಗುತ್ತೆ. ಆ ಲೈನಲ್ಲಿ ನಮಗೆ ಬೇಕಾಗಿರುವಂಥ ಅಕ್ಕಡಿ ಕಾಳುಗಳು, ಸಾಂಬಾರ್ಗೆ ಬೇಕಾಗಿರೋಂಥ ಕಾಳುಗಳನ್ನ ಮಧ್ಯದಲ್ಲಿ ಹಾಕ್ತೀವಿ ಸ್ನೇಹಿತರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ರೈತರು ಬಳಸುವಂತಹ ವಿಶೇಷ ರಾಗಿ ಬಿತ್ತುವ ಸಾಧನ ಕೂರಿಗೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ವಿಡಿಯೋಗಳು, ಅಂದರೆ ರೈತರ ಬಗ್ಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ನಿಮ್ಮ ಪ್ರೋತ್ಸಾಹ ಬೇಕಾಗಿದೆ. ದಯವಿಟ್ಟು ಸಹಕರಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಶುಭ ದಿನ.